ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಜಾ ಏಕಾದಶಿ 2025ರಲ್ಲಿ ಯಾವಾಗ ಬಂದಿದೆ, ಶುಭ ಮುಹೂರ್ತ ಯಾವಾಗ, ಪೂಜೆಯ ವಿಧಾನ ಹೇಗೆ, ಪೌರಾಣಿಕ ಕಥೆ ಏನು, ಹಾಗೆ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಅಜಾ ಏಕಾದಶಿಯನ್ನ ಶ್ರಾವಣ ಮಾಸದ ಕೊನೆಯ ಏಕಾದಶಿ ಅಂತ ಕರೆಯಲಾಗತ್ತೆ. ಇದು ಸಾಮಾನ್ಯ ದಿನವಲ್ಲ. ಈ ದಿನವು ದೇವರಿಗೆ ಸಮರ್ಪಿಸಿದ ಸಂಪೂರ್ಣವಾದ ದಿನ ಅಂತಾನೆ ಹೇಳಬಹುದು. ಭಕ್ತರು ಉಪವಾಸವನ್ನ ಮಾಡಿ ಶ್ರೀ ಮಹಾವಿಷ್ಣುವನ್ನ ಸ್ಮರಿಸುತ್ತಾರೆ. ಪುರಾಣಗಳಲ್ಲಿ ಹೇಳುವಂತೆ ಏಕಾದಶಿ ಉಪವಾಸ ಮಾಡುವವನು ಅಶ್ವಮೇಧ ಯಾಗ ಮಾಡಿದಷ್ಟೇ ಫಲವನ್ನ ಪಡೆಯುತ್ತಾನೆ ಅಂತ. ಅದು ಎಷ್ಟು ಮಹತ್ವಪೂರ್ಣ ದಿನವೋ ಅರ್ಥವಾಗುತ್ತಾ? ಈ ದಿನವನ್ನ ಕೆಲವರು ಆನಂದ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಯಾಕಂದ್ರೆ ಈ ವ್ರತವು ಭಕ್ತನ ಜೀವನಕ್ಕೆ ಸಂತೋಷ, ಶಾಂತಿ, ಸಮೃದ್ಧಿಯನ್ನ ತರುತ್ತೆ. ಹಾಗಾದ್ರೆ 2025ರಲ್ಲಿ ಅಜಾ ಏಕಾದಶಿ ಯಾವಾಗ ಬಂದಿದೆ ಅಂತ ನೋಡೋದಾದ್ರೆ, ಏಕಾದಶಿ ತಿಥಿಯ ಪ್ರಾರಂಭ ಆಗುವಂಥದ್ದು ಆಗಸ್ಟ್ 18ನೇ ತಾರೀಕು 2025ರಲ್ಲಿ ಸಂಜೆ 5:22. ಇನ್ನು ಏಕಾದಶಿ ತಿಥಿ ಕೊನೆಗೊಳ್ಳುವಂಥದ್ದು ಆಗಸ್ಟ್ 19ನೇ ತಾರೀಕು 2025ರಲ್ಲಿ ಮಧ್ಯಾಹ್ನ 3:32. ನಾವು ಸೂರ್ಯೋದಯದ ತಿಥಿಯನ್ನ ಪರಿಗಣಿಸಿದ್ರೆ ಆಗಸ್ಟ್ 19ನೇ ತಾರೀಕು ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕಾಗತ್ತೆ. ಇನ್ನ ಏಕಾದಶಿ ವ್ರತದ ಪಾರಣ ಸಮಯ ಬಂದ್ಬಿಟ್ಟು ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 6:08 8:32 ಇರುತ್ತೆ. ಇನ್ನು ಪಾರಣದ ದಿನ ದ್ವಾದಶಿಯ ಮುಹೂರ್ತ ಕೊನೆಗೊಳ್ಳುವಂಥದ್ದು ಮಧ್ಯಾಹ್ನ 1:58. ಈ ಪಾರಣ ಸಮಯದಲ್ಲಿ ಉಪವಾಸವನ್ನ ಮುರಿಯುವುದು ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯದಾಯಕ ಅಂತ ಹೇಳಲಾಗಿದೆ. ಅಜಾ ಏಕಾದಶಿಯ ಪೂಜೆಯ ವಿಧಾನ ಹೇಗಿರಬೇಕು ಅಂತ ಅಂದ್ರೆ, ಏಕಾದಶಿಯ ದಿನ ಮುಂಜಾನೆ ಬೇಗ ಎದ್ದು ಸ್ನಾನವನ್ನ ಮಾಡಿ ದೇಹ ಮನಸ್ಸನ್ನ ಶುದ್ಧಗೊಳಿಸ್ಕೊಂಡಿರ್ಬೇಕು. ಮನೆಯಲ್ಲಿ ಪವಿತ್ರ ಸ್ಥಳದಲ್ಲಿ ಮರದ ಪೀಠವನ್ನ ಇಟ್ಟು ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನ ಪ್ರತಿಷ್ಠಾಪನೆ ಮಾಡಬೇಕು. ಶುದ್ಧ ತುಪ್ಪದ ದೀಪವನ್ನ ಹಚ್ಚಿ ಹೂವು ಮತ್ತು ಹಾರವನ್ನ ಅರ್ಪಣೆ ಮಾಡಬೇಕು. ಚಂದನದ ತಿಲಕವನ್ನ ಇಟ್ಟು ತುಳಸಿ ಎಲೆಯನ್ನ ಸಮರ್ಪಿಸಬೇಕು. ಪಂಚಾಮೃತ, ಹಣ್ಣುಗಳು ಹಾಗೂ ಮನೆಯಲ್ಲಿ ತಯಾರಿಸಿದ ಸಿಹಿ, ವಿಶೇಷವಾಗಿ ಮಖಾನ ಖೀರ್ ಅನ್ನ ಸಮರ್ಪಣೆ ಮಾಡಬೇಕು. ನಂತರ ಅಜಾ ಏಕಾದಶಿಯ ಕಥೆಯನ್ನ ಓದಬೇಕಾಗತ್ತೆ. ಮಂತ್ರಗಳನ್ನ ಜಪಿಸುತ್ತಾ ಕೊನೆಯಲ್ಲಿ ಆರತಿಯನ್ನ ಮಾಡಬೇಕಾಗತ್ತೆ. ಇನ್ನು ದ್ವಾದಶಿಯ ದಿನ ಬೆಳಗ್ಗೆ ಉಪವಾಸವನ್ನ ಮುರಿದು ಫಲಪ್ರಸಾದವನ್ನ ಸ್ವೀಕರಣೆ ಮಾಡಬಹುದು. ಈ ಪ್ರತಿ ಹಂತವು ಕೇವಲ ಆಚರಣೆ ಮಾತ್ರವಲ್ಲದೆ ಮನಸ್ಸು ದೇವರ ಕಡೆ ಒಗ್ಗೂಡಿಸುವ ಪ್ರಕ್ರಿಯೆ ಅಂತಾನೆ ಹೇಳಬಹುದು. ಇನ್ನ ಇಷ್ಟೊಂದು ಮಹತ್ವ ಇರುವಂತಹ ಅಜಾ ಏಕಾದಶಿಯ ಪೌರಾಣಿಕ ಕಥೆ ಏನು ಅಂತ ನೋಡೋದಾದ್ರೆ, ಒಮ್ಮೆ ಸತ್ಯವಂತ ಧರ್ಮನಿಷ್ಠನಾದ ರಾಜ ಹರಿಶ್ಚಂದ್ರನು ತನ್ನ ಹಿಂದಿನ ಕರ್ಮಗಳಿಂದಾಗಿ ದೊಡ್ಡ ಸಂಕಟಕ್ಕೆ ಸಿಲುಕ್ತಾನೆ. ಅವನು ರಾಜ್ಯವನ್ನ ಕಳ್ಕೊಳ್ತಾನೆ, ಪತ್ನಿ ಮತ್ತು ಮಗುವಿನಿಂದ ದೂರವಾಗ್ತಾನೆ, ಹಾಗೆ ಅವನ ಜೀವನ ಕಷ್ಟದ ಸಾಗರವಾಗಿ ಬಿಡುತ್ತೆ. ಆಗ ಅವನು ಮಹರ್ಷಿ ಗೌತಮನನ್ನ ಭೇಟಿಯಾಗಿ, ಮಹರ್ಷಿಗಳೇ, ನನ್ನ ಈ ಸಂಕಟದಿಂದ ಹೊರಬರುವ ದಾರಿಯನ್ನ ಹೇಳಿ ಅಂತ ಬೇಡ್ಕೊಳ್ತಾನೆ. ಅದಕ್ಕೆ ಗೌತಮ ಋಷಿಗಳು ಹೇಳ್ತಾರೆ, ರಾಜರೇ, ನೀವು ಅಜಾ ಏಕಾದಶಿ ವ್ರತವನ್ನ ಭಕ್ತಿಯಿಂದ ಆಚರಣೆ ಮಾಡಿ. ಇದು ನಿಮ್ಮ ಎಲ್ಲಾ ಸಂಕಟಗಳನ್ನ ಪರಿಹರಿಸಿ ಪುಣ್ಯವನ್ನ ನೀಡುತ್ತೆ ಅಂತ ಹೇಳ್ತಾರೆ. ಹರಿಶ್ಚಂದ್ರನು ಗೌತಮ ಋಷಿಗಳ ಮಾತನ್ನ ನಂಬಿ ಶ್ರದ್ಧಾ ಭಕ್ತಿಯಿಂದ ವ್ರತವನ್ನ ಆಚರಣೆ ಮಾಡ್ತಾನೆ. ಅದರಿಂದ ಅವನ ಜೀವನದಲ್ಲಿ ಅಸಾಧಾರಣ ಬದಲಾವಣೆ ಸಂಭವಿಸುತ್ತೆ. ಅವನ ರಾಜ್ಯವನ್ನ ಮರಳಿ ಪಡಿತಾನೆ, ಹಾಗೆ ಪತ್ನಿ ಮಗುವಿನೊಂದಿಗೆ ಸೇರ್ಕೊಳ್ತಾನೆ. ಇಲ್ಲಿಂದ ನಮಗೆ ಒಂದು ಸಂದೇಶ ಸಿಕ್ಕಿರುವಂಥದ್ದು, ಭಕ್ತಿಯಿಂದ ಮಾಡಿದ ಅಜಾ ಏಕಾದಶಿ ವ್ರತವು ಯಾವುದೇ ಸಂಕಟವನ್ನ ನಿವಾರಣೆ ಮಾಡಿ ಸುಖ ಸಮೃದ್ಧಿಯನ್ನ ತರುತ್ತೆ ಅಂತ. ಇನ್ನು ಅಜಾ ಏಕಾದಶಿ ದಿನ ಕೆಲವೊಂದು ಮಂತ್ರಗಳನ್ನ ನಾವು ಪಠಣೆ ಮಾಡಬಹುದು. ಈ ದಿನ ಮಂತ್ರ ಜಪವು ವಿಶೇಷ ಅಂತಾನೆ ಹೇಳ್ಬೋದು. ಮನಸ್ಸು ಶಾಂತವಾಗಿಸಲು ಹಾಗೆ ದೇವರನ್ನ ಹೃದಯದಲ್ಲಿ ನೆನಪಿಸಲು ಈ ಮಂತ್ರಗಳನ್ನ ಜಪಿಸೋಣ. ಒಂದೊಂದೇ ಮಂತ್ರವನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಓಂ ನಮೋ ಭಗವತೆ ವಾಸುದೇವಾಯ. ಎರಡನೆಯ ಮಂತ್ರ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇನ್ನೊಂದ್ಸಲ ಹೇಳ್ತೀನಿ. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಮೂರನೆಯ ಮಂತ್ರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಇನ್ನು ಭಕ್ತರೇ, ಅಜಾ ಏಕಾದಶಿಯು ಕೇವಲ ವ್ರತ ಮಾತ್ರವಲ್ಲದೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ದೇಹವನ್ನು ಶಾಂತಗೊಳಿಸಿ ನಮ್ಮ ಬದುಕಿಗೆ ಶ್ರೀ ಮಹಾವಿಷ್ಣುವಿನ ಕೃಪೆಯನ್ನು ಆಹ್ವಾನಿಸುವ ಪವಿತ್ರ ಮಾರ್ಗ ಅಂತಲೇ ಹೇಳಬಹುದು. ಈ ಏಕಾದಶಿಯಂದು ನಾವು ಮಾಡುವ ಪ್ರಾರ್ಥನೆ, ನಮ್ಮ ಹೃದಯದ ಆಳದಲ್ಲಿರುವ ಆಸೆಗಳು ಇವುಗಳನ್ನೆಲ್ಲ ವಿಷ್ಣುವಿನ ಅನುಗ್ರಹ ಈಡೇರಿಸುತ್ತದೆ ಅಂತಲೇ ಹೇಳಬಹುದು. ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹರಿ ಓಂ.